ಸರ್ ನಮಸ್ತೆ, ನಾನು ನಂಜನಸ್ವಾಮಿ ಮಾತಾಡ್ತಾ ಇದ್ದೀನಿ. ನಮ್ದು ಈ ಬಯೋಟೋರಿಯಂ ಪ್ರಾಡಕ್ಟ್ ಅನ್ನ ತಮಗೆ ಕೊಟ್ಟಿದ್ದೀವಿ, ತಾವು ಉಪಯೋಗಿಸ್ತಾ ಇದ್ದೀರಾ. ಬಹುಶಃ ಒಂದು 3 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀರಿ ಸರ್ ನಮ್ಮ ಪ್ರಾಡಕ್ಟ್ ಅನ್ನ. ನಿಮ್ಗೆ ಏನೇನ್ ಬೆನಿಫಿಟ್ಸ್ ಆಗಿದೆ ಸರ್ ಇದು ಪ್ರಾಡಕ್ಟ್ ನ ಉಪಯೋಗಿಸಿದ ಮೇಲೆ? ಉಪಯೋಗಿಸೋಕ್ ಮುಂಚೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೆಂಗಿತ್ತು, ಉಪಯೋಗಿಸಿದ ಮೇಲೆ ಏನೇನು ಉಪಯೋಗ ಆಗಿದೆ ಸರ್ ತಮ್ಗೆ? ಸರ್, ಈಗ ಫಸ್ಟ್ ಆಫ್ ಆಲ್ ನಮ್ದು ಮೈನ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಓಕೆ. ಅಸಿಡಿಟಿ. ಓಕೆ. ಸೊ ಗ್ಯಾಸ್ಟ್ರಿಕ್ ಅಂಡ್ ಅಸಿಡಿಟಿ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇತ್ತು. ನಾನು ಈ ಬಯೋಟೋರಿಯಂದು ಇದು ವಾಟರ್ ಎನರ್ಜಿ ಪ್ಯಾಡ್ ಓಕೆ ಏನಿದೆ ಇದರಲ್ಲೇ ನಾನು ನೀರು ಕುಡಿತಾ ಇರೋದು. ಓಕೆ. ಸೊ ಹಂಗಾಗಿ ಆಲ್ಮೋಸ್ಟ್ ಅಸಿಡಿಟಿ ಲೆವೆಲ್ ಹೊರಗಡೆ ಬಂದು ಓಕೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋಬಹುದು. ಇವಾಗ ಊಟ ತಿಂಡಿ ಮಾಡಿದ್ರೆ ಏನು ಎದೆವರಿ ಬರಲ್ಲ ನಿಮಗೆ? ಈಗೇನು ಎದೆವರಿ ಮುಂಚೆ ಎದೆವರಿ ಬರ್ತಾ ಇತ್ತು, ನೀರು ಕುಡಿದ್ರು ಬಾಯಕ್ಕೆ ನಂತರ ಇಲ್ಲ, ಒಂಥರ ಉರಿ ಆಗ್ತಾ ಇತ್ತು. ಬಟ್ ಈಗ ನಾನು ಈ ರಿಸ್ಟ್ ಬ್ಯಾಂಡ್ ಏನಿದೆ ಯಾವಾಗಲೂ ಕಟ್ಟಿರ್ತೀನಿ, ಇಲ್ಲೂ ಕಟ್ಕೋತೀನಿ. ಟೆನಿಸ್ ಎಲ್ಬೋ ಅಂತ ಪ್ರಾಬ್ಲಮ್ ಇದೆ. ಆ ಟೆನಿಸ್ ಎಲ್ಬೋ ಪ್ರಾಬ್ಲಮ್ ಇಲ್ಲಿ ಒಂಥರ ಪೇನ್ ಇರುತ್ತೆ ಯಾವಾಗಲೂ. ಒಂದು ಅರ್ಧ ಕೆಜಿ 1 ಕೆಜಿ ತೂಕ ಕೂಡ ಎತ್ತಕ್ಕಾಗೋದಿಲ್ಲ, ಆತರ ಸಮಸ್ಯೆ ಇದು. ಸೊ 2 ಕೈಗೂ ಅದೇ ಸಮಸ್ಯೆ ಇದೆ. ಈ ಕೈಗೂ ಕಟ್ಕೋತೀನಿ, ಈ ಕೈಗೂ ಕಟ್ಕೋತೀನಿ 1 ಅವರ್. ಸೊ ಒಂದು 12 ದಿವಸದಿಂದ ಕಟ್ಕೊಳ್ತಾ ಇದೀಗ. ತುಂಬಾ ಒಳ್ಳೆ ಗುಣ ಆಗ್ತಾ ಇದೆ. ಅಂದ್ರೆ ಇವಾಗ ಏನು ಪೇನ್ ಇಲ್ವಾ ನಿಮಗೆ? ಈಗ ಪೇನ್ ಇದೆ ಇನ್ನುವೆ. ಸೊ ಪೇನ್ ಕ್ಲಿಯರ್ ಆಗ್ತಾ ಇದೆ. ಜೊತೆಗೆ ಇವಾಗ ನಾನು ತೂಕ ಎತ್ತೋದು ಚೆಕ್ ಮಾಡ್ಕೋತಾ ಇದೀನಿ. ತೂಕ ಎತ್ತಕ್ಕೂ ಈಜಿ ಆಗ್ತಾ ಇದೆ. 6 ಕೆಜಿ 8 ಕೆಜಿ 10 ಕೆಜಿ ತನಕ ತೂಕ ಎತ್ಬೋದು ಈಗ. ಮೊದ್ಲು ಎತ್ತಕ್ಕಾಗ್ತಾ 1 ಕೆಜಿ ತೂಕ ಎತ್ತಕ್ಕಾಗ್ತಾ ಇರ್ಲಿಲ್ಲ. ಸೊ ಆ ಟೆನಿಸ್ ಎಲ್ಬೋ ಪ್ರಾಬ್ಲಮ್ ಇದ್ರೆ ಆತರ ಸಮಸ್ಯೆ ಇರುತ್ತೆ. ಆಮೇಲೆ ಯಾವ್ದು ತೂಕ ಎತ್ತಕ್ಕಾಗಲ್ಲ ಅಂದಾಗ ನಾವ್ ಏನ್ ಕೆಲಸ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನಿದ್ದೆ ಸಮಸ್ಯೆ ಇತ್ತು. ಈಗ ನಮ್ದು ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದ್ದೀರಾ? ಯೂಸ್ ಮಾಡ್ತಾ ಇದೀನಿ. ನನ್ಗೇನಾಗೋದು ಅಂದ್ರೆ ನಾನು ಮಲಗಿದ್ರೆ ನಿದ್ದೆ ಬರ್ತಾ, ಮಧ್ಯ ಒಂದು ಹೊತ್ತಲ್ಲಿ ಎಚ್ಚರ ಆಗ್ಬಿಡ್ತು ಅಂದ್ರೆ ಎಷ್ಟೊತ್ತಾದ್ರೂ ನಿದ್ದೆ ಬರ್ತದೆ. ಅಂದ್ರೆ ಮಧ್ಯರಾತ್ರಿಗೆ ಎಚ್ಚರ ಆಗ್ಬಿಡ್ತಾ ಇತ್ತು, ಮಧ್ಯೆ ನಿದ್ದೆ ಬರ್ತಾ ಇರ್ಲಿಲ್ಲ. ಇವಾಗ ಈಗ ಮಕ್ಳು ನಿದ್ದೆ ಮಾಡ್ದಂಗ್ ಮಾಡ್ತೀನಿ ನಾನು. ಸೂಪರ್ ಸರ್. ಮಲಗಿದ್ರೆ ಒಳ್ಳೆ ನಿದ್ದೆ. ಆಮೇಲೆ ನಾನು ಕೆಲವರಿಗೆ ಪ್ರಾಡಕ್ಟ್ಸ್ ಕೊಟ್ಟಿನಿ. ಅವ್ರಂತಾರೆ ಕೆಲವರು ಬೆಳಗಿನ ಜಾವ ಆದ್ಮೇಲೆ ನಿದ್ದೆ ಬರುತ್ತೆ ಸರ್ ಅಂತಾರೆ ಕೆಲವರು. ಕೆಲವರು ಏನಂತಾರೆ ನನಗೆ ನಿದ್ದೆನೆ ಬರೋದಿಲ್ಲ, ಬರುತ್ತೆ ಬಂದವ್ರು ಎಚ್ಚರ ಆಗ್ಬಿಟ್ರಂತೂ ನಿದ್ದೆ ಇರಲ್ಲ ಆಮೇಲೆ. ಆತರ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅಂತವ್ರಿಗೆಲ್ಲ ಪ್ರಾಡಕ್ಟ್ ಕೊಟ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈವನ್ ಸ್ಟ್ರೋಕ್ ಪೇಷಂಟ್ ಗೆ ಕೊಟ್ಟು. ಆಮೇಲೆ ಫ್ರೋಸನ್ ಶೋಲ್ಡರ್, ನನಗೆ ಕೈ ನೋವಿತ್ತು, ಫ್ರೋಸನ್ ಶೋಲ್ಡರ್ ಇತ್ತು, ಕೈ ಎತ್ತಕ್ ಆಗ್ತಾ ಇರಲಿಲ್ಲ. ಇವಾಗ ಆರಾಮಾಗಿ ಕೈ ಎತ್ಬೋದು, ಆತರ ಆಗಿದೆ. ಸೊ ತುಂಬಾ ಹಲವಾರು ಮಂಡಿ ನೋವು ಇತ್ತು. ಒಂದು 3 ವರ್ಷದಿಂದ ಮಂಡಿ ನೋವಿತ್ತು. ಈಗ 3 ಮಂತ್ಸ್ ಇಂದ ಆಗ್ತಾ ಇರೋದ್ರಿಂದ ನಂಗೆ 50% ಗುಣ ಆಗಿದೆ. ಏನು ಮಂಡಿ ನೋವು ತರ ಏನಿಲ್ಲ. ಆಮೇಲೆ ಕೂತ್ಕೊಳಕ್ ಆಗ್ತಾ ಇರಲಿಲ್ಲ ಕೆಳಗಡೆ, ಇವಾಗ ಕೂತ್ಕೋಬಹುದು ಕೆಳಗಡೆ. ಅಂದ್ರೆ ಹಿಂದೆ ಚಕ್ರಮಟ್ಟಿ ಹಾಕಿ ಕೂರಕ್ ಆಗ್ತಿರ್ಲಿಲ್ಲ, ನಮಗೆ ಕಷ್ಟ ಆಗ್ತಾ ಇತ್ತು. ತುಂಬಾ ಕಷ್ಟ. ಇವಾಗ ಊಟ ಮಾಡ್ಬೇಕಾದ್ರೆ ಚಕ್ರಮಟ್ಟಿ ಹಾಕಿ ಕೂರ್ಬೋದು, ಪದ್ಮಾಸನದಲ್ಲೇ ಕೂತ್ಕೋಬಹುದು. ತಮ್ಮ ಮನೇಲಿ ಯಾರ್ಯಾರು ಉಪಯೋಗಿಸ್ತಾ ಇದೀರಾ ಸರ್ ಈ ಪ್ರಾಡಕ್ಟ್? ನಾನು, ನನ್ನ ವೈಫ್, ನಮ್ಮ ಫಾದರ್ 99 ಇಯರ್ಸ್ ಈಗ. 99 ವರ್ಷ. 99 ವರ್ಷ. ಆರೋಗ್ಯವಾಗಿದ್ದಾರೆ, ಯಾವುದೇ BP ಶುಗರ್ ಏನಿಲ್ಲ? ಶುಗರ್ ಇಲ್ಲ ಅವ್ರಿಗೆ. ಅವರು ಇದನ್ನ ಉಪಯೋಗಿಸ್ತಾ ಇದಾರೆ, ಫಸ್ಟ್ ಕ್ಲಾಸ್ ಆಗಿ ಆರಾಮಾಗಿದೆ. ಸೊ ಆಮೇಲೆ ನಮ್ಮ ಮಗ ಆಕ್ಚುಲಿ ಅವನು ಇದನ್ನ ಉಪಯೋಗಿಸಿ ಚೆನ್ನಾಗಿ ಬೆಲ್ಟ್ ಎಲ್ಲ ಯೂಸ್ ಮಾಡ್ತಾನೆ, ನೀರು ಕುಡಿತಾನೆ, ವಾಟರ್ ಎನರ್ಜಿ ಪ್ಯಾಡ್ ನೀರು ಕುಡಿತಾನೆ. ಸರ್, ಈ ಪ್ರಾಡಕ್ಟ್ ಈ ಬಯೋಟೋರಿಯಂ ಪ್ರಾಡಕ್ಟ್ ಉಪಯೋಗಿಸ್ತಕ್ಕಂಥ ಜನಗಳಿಗೆ ತಾವು ಏನ್ ಹೇಳಕ್ ಬಯಸ್ತೀರಾ ಸರ್? ಸರ್, ಎಲ್ಲರೂ ಈ ಪ್ರಾಡಕ್ಟ್ ಇದರಲ್ಲಿ ಯಾವುದೇ ತರ ನಾವು ಇಂಟೇಕ್ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ್ದು ಪೇನ್ ಇಲ್ಲ. ಇರೋ ಪೇನ್ ರಿಲೀವ್ ಮಾಡುತ್ತೆ. ಕಂಪ್ಲೀಟ್ ಬಾಡಿ ಪೇನ್ ಇಲ್ವೇ ಇಲ್ಲ ನಂಗೆ. ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಮ್ಯಾಟ್ರಸ್ ಹಾಕೊಂಡ್ ಮಲಗೋದು, ಪಿಲ್ಲೋ ಪ್ಯಾಡ್ ಇರುತ್ತೆ, ಒಳ್ಳೆ ರಿಲೀಫ್ ಸಿಗ್ತಾ ಇದೆ. ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ನಿಮ್ ಕುಟುಂಬ ಪರಿಪೂರ್ಣವಾಗಿ ಆರೋಗ್ಯವಾಗಿದ್ದೀರಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ಎಷ್ಟು ಜನಕ್ಕೆ ಆರೋಗ್ಯ ಕೊಡ್ಬೇಕು ಅಂತ ಅನ್ಸುತ್ತೆ ಸರ್ ತಮಗೆ? ಎಲ್ರಿಗೂ ಆರೋಗ್ಯ ಕೊಡ್ಬೇಕು ಸರ್. ಇವತ್ತು ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇದ್ದೇ ಇದೆ. ಇವತ್ತು ಟಿವಿನಲ್ಲಿ ಮೊನ್ನೆ ಬಂತು ನೋಡಿ, ಹಾರ್ಟ್ ಅಟ್ಯಾಕ್, ಇದು ಕರೋನಾದ ಇಂಜೆಕ್ಷನ್ ಎಲ್ಲ ಕೊಟ್ಟ ಮೇಲೆ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗಿದೆ ಅಂತ. ಇದು ನಮ್ಮ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ, ಚೆನ್ನಾಗಿ ಮಾಡಿ, ಆಮೇಲೆ ಆಕ್ಸಿಜನ್ ಲೆವೆಲ್ ನ ಜಾಸ್ತಿ ಮಾಡ್ಕೊಡುತ್ತೆ. ಸೊ ಹಂಗಾಗಿ ಎಲ್ಲರಿಗೂ ಈ ಪ್ರಾಡಕ್ಟ್ ಬೇಕೇ ಬೇಕು. ಯಾರೆಲ್ಲ ಕರೋನಾ ಇಂಜೆಕ್ಷನ್ ತಗೊಂಡಿದ್ದಾರೆ ಇವತ್ತು, ಅಂದ್ರೆ ಪ್ರತಿಯೊಬ್ಬರು ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ಅಂತ ಹೇಳ್ತೀರಾ? ಎಲ್ಲರಿಗೂ ಬೇಕು ಈ ಪ್ರಾಡಕ್ಟ್. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು ಸರ್. ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ, ಈ ಬಯೋಟೋರಿಯಂ ಪ್ರಾಡಕ್ಟ್ ಅನ್ನ ತಾವು ಆರೋಗ್ಯವಾಗಿದ್ದೀರಾ, ತಮ್ಮ ಕುಟುಂಬ ಆರೋಗ್ಯವಾಗಿದೆ, ತಮಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು.